ವಿದ್ಯಾರ್ಥಿಗಳ ಇಂದಿನ ವಿಡಿಯೋದಲ್ಲಿ ಮಾರ್ಚ್ 2025ರಲ್ಲಿ ನಡೀತಕ್ಕಂಥ ಮಾದರಿ ಪತ್ರಿಕೆಯ 3ನೇ ಪತ್ರಿಕೆಯನ್ನು ನೋಡಿದ್ವಿ. ಅದರಿಂದ ಮುಂದುವರೆದಿರ್ತಕ್ಕಂಥ 17ನೇ ಕ್ವಶನಿಂದ ನಾನು ತಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕೋಸಿಗೆಂಟ್ ಸಿ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಎ ಬಿ ಸಿ ಕೊಟ್ಟಿದ್ದಾನೆ. ಅದರಲ್ಲಿ ಎ ಬಿ ಯ ಬೆಲೆ 1, ಬಿ ಸಿ ಯ ಬೆಲೆ 1, ಹಾಗೆಯೇ ಎ ಸಿ ಯ ಬೆಲೆ √2 ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಕಾಸ್ ಎ ಬೆಲೆಯನ್ನು ನಾವು ಕಂಡುಹಿಡ್ಕೋಬೇಕು. ಕಾಸ್ ಎ ಇದು ನಮ್ಮದು ಕಾಸು. ಇಲ್ಲಿ ಕಾಸನ್ನು ತಗೊಂಡ್ರೆ ಇದು ನಮಗೆ ಏನಾಗುತ್ತೆ, ಅಭಿಮುಖ ಬಾಹು ಆಗುತ್ತೆ. ಹಾಗೆಯೇ ಇದು ಪಾರ್ಶ್ವ ಬಾಹು ಆಗುತ್ತೆ. ಹಾಗೆಯೇ ಇದು ವಿಕರ್ಣ ಆಗ್ತಕ್ಕಂಥದ್ದು. ನಮಗೆ ಕಾಸಿನ ಅನುಪಾತವನ್ನು ತಗೊಂಡಾಗ ಅದು ಏನು ಬರ್ತಕ್ಕಂಥದ್ದು, ನಮಗೆ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಇದು ನಮಗೆ ಕಾಸಿನ ಇದು ಅನುಪಾತ ಇರ್ತಕ್ಕಂಥದ್ದು. ಹಾಗಾಗಿ ಕಾಸ್ ಎ ಇಸ್ ಈಕ್ವಲ್ ಟು, ಇಲ್ಲಿ ನಮಗೆ ಪಾರ್ಶ್ವಬಾಹು ಅಂದ ತಕ್ಷಣ ಎ ಬಿ ಮತ್ತು ವಿಕರ್ಣ ಅಂತಂದು ಹೇಳಿದರೆ ಎ ಸಿ. ಇದರ ಬೆಲೆ ನಮಗೆ 1/√2 ಆಗುತ್ತೆ ಕಾಸ್ ಎದು. ಹಾಗೆಯೇ ಕೋಸಿಗೆಂಟ್ ಸಿ ತಗೊಂಡ್ರೆ, ಕೋಸಿಗೆಂಟ್ ಸಿ ಇದನ್ನು ತಗೊಂಡ್ರೆ ಇದು ಏನಾಗುತ್ತೆ, ಪಾರ್ಶ್ವಬಾಹು ಆಗುತ್ತೆ, ಇದು ಅಭಿಮುಖ ಬಾಹು ಆಗುತ್ತೆ, ವಿಕರ್ಣ ಹಾಗೇನೇ ಇರುತ್ತೆ. ಹಾಗಾಗಿ ಕೋಸಿಗೆಂಟ್ ಸಿ ಇದರ ಅನುಪಾತ ಇರತಕ್ಕಂಥದ್ದು ವಿಕರ್ಣ ಬೈ ಅಭಿಮುಖ ಬಾಹು. ಆವಾಗ ವಿಕರ್ಣ ಅಂತಂದು ಹೇಳಿದರೆ ಎ ಸಿ, ಅಭಿಮುಖ ಬಾಹು ಅಂದರೆ ಇದು ಬರ್ತಕ್ಕಂಥದ್ದು ಎ ಬಿ ಇಸ್ ಈಕ್ವಲ್ ಟು √2/1 ಅಂತಂದು ಹೇಳಿದರೆ √2 ಆಗ್ತಕ್ಕಂಥದ್ದು. ಇದು ನಮಗೆ ಭಾಳ ಈಸಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಲೆಕ್ಕ ನೋಡೋಣ. 2x + y = 8, 3x - y = 7. ಇದರಲ್ಲಿ ಎಕ್ಸಿನ ಬೆಲೆ ಮತ್ತು ವೈನ ಬೆಲೆಯನ್ನು ನಾವು ಕಂಡುಹಿಡ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವೆರಡರ ಬೆಲೆಗಳನ್ನು ನಾವು ಕಂಡುಹಿಡ್ಕೊಳ್ಳೋದಾದರೆ 18ನೇದರಲ್ಲಿ 2x + y = 8, 3x - y = 7. ಇದನ್ನು 1 ಅಂತ ಇಟ್ಕೊಳ್ಳೋಣ, ಇದನ್ನು 2 ಅಂತ ತಗೊಳ್ಳೋಣ ಮತ್ತು 1 + 2 ಮಾಡಿಬಿಡೋಣ. ಮಾಡಿದಾಗ ಅಂದರೆ ಕೂಡಿದಾಗ 2x + y = 8, 3x - y = 7. ಅಲ್ಲಿಗೆ +y - y ಕ್ಯಾನ್ಸಲ್. 2 + 3 ಅಂದರೆ 5x ಆಯಿತು, 8 + 7 ಅಂದರೆ 15 ಆಯಿತು. ಹಾಗೆಯೇ x = 15/5 ಅಂದರೆ 5 1 5 3. ಅಲ್ಲಿಗೆ ಎಕ್ಸಿನ ಬೆಲೆ ನಮಗೆ 3 ಸಿಗುತ್ತೆ. ಈ 3ಅನ್ನು ಏನು ಮಾಡೋಣ, ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ಆವಾಗ 3 × 3 - y = 7, 9 - y = 7 ಆಯಿತು. ಅಲ್ಲಿಗೆ -y ಆ ಕಡೆಗೆ ತಗೊಂಡೋದ್ರೆ 9 - 7 ಅಲ್ಲಿಗೆ ಇಂಪ್ಲಾಯ್ಸ್ y = 2 ಆಯಿತು. ಇಲ್ಲೇ ಗೊತ್ತಾಗುತ್ತೆ ನಮಗೆ. 3 × x ಅಂದರೆ 3 3 9, 9ರಾಗ 2 ಕಳೆದ್ರೆ 7. ಹಾಗಾಗಿ ವೈನ ಬೆಲೆ 2, ಎಕ್ಸ್ನ ಬೆಲೆ 3 ಬರ್ತಕ್ಕಂಥದ್ದು. ನೆಕ್ಸ್ಟ್ ಲೆಕ್ಕ ನೋಡೋಣ. ಇಲ್ಲಿ ನೆಕ್ಸ್ಟ್ ಲೆಕ್ಕ ತಗೊಂಡ್ರೆ, ಸೂತ್ರದ ಸಹಾಯದಿಂದ 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಎಂದು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 2 ಅಂಕೆ ಅಂದ ತಕ್ಷಣ ನಮಗೆ 10ರಿಂದ ಸ್ಟಾರ್ಟ್ ಆಗುತ್ತೆ. 10, 11, 12, ಕೊನೆಯ ಸಂಖ್ಯೆ ನಮಗೆ 99 ಆಗುತ್ತೆ. ಆದರೆ ನಮಗೆ ಬೇಕಿರ್ತಕ್ಕಂಥದ್ದು 5ರಿಂದ ಭಾಗ ಆಗ್ತಕ್ಕಂಥವು. ಹಾಗಾಗಿ 10, 15, 20 ಈ ರೀತಿಯಾಗಿ ಕೊನೆಯ ಸಂಖ್ಯೆ ನಮಗೆ 95 ಆಗುತ್ತೆ. ನಮಗೆ ಏನು ಕಂಡುಹಿಡಿಬೇಕು, ಎಷ್ಟು ಸಂಖ್ಯೆಗಳು ಅಂತಂದೇಳಿ ಕೇಳಿದ್ದಾನೆ.
ಎಷ್ಟು ಸಂಖ್ಯೆಗಳು ಅಂತಂದು ಹೇಳಿದರೆ ನಾವು ಎನ್ನಿನ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಎನ್ ಬೆಲೆಯನ್ನು ನಾವು ತಗೋಬೇಕಾಗಿರೋದು. ಹಾಗಾಗಿ ಎ ಬೆಲೆ ಇರತಕ್ಕಂಥದ್ದು 10, ಡಿ ಬೆಲೆಯನ್ನು ತಗೊಂಡ್ರೆ 15 ಮೈನಸ್ 10 ಇಸ್ ಈಕ್ವಲ್ ಟು 5 ಆಗುತ್ತೆ. ಹಾಗಾಗಿ ಎ ಎನ್ ಬೆಲೆ ತಗೊಂಡ್ರೆ ಕೊನೆಯ ಸಂಖ್ಯೆ ನಮಗೆ 95 ಇದೆ. ಸೂತ್ರವನ್ನು ತಗೊಂಡ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 95 ಹಾಗೆಯೇ ಎ ಬೆಲೆ 10, ಎನ್ ಮೈನಸ್ 1 ಇಂಟು 5 ಆಯಿತು. ಈ 10 ಈ ಕಡೆಗೆ ತಗೊಂಬಂದರೆ 85 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಅಲ್ಲಿಗೆ 85 ಬೈ 5 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಅಲ್ಲಿಗೆ 5 1 5 7 ಇಂಪ್ಲಾಯ್ಸ್ ಅಲ್ಲಿಗೆ 17 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಆಯಿತು. ಮೈನಸ್ 1 ಈ ಕಡೆಗೆ ಬಂದರೆ ಎನ್ ಇಸ್ ಈಕ್ವಲ್ ಟು 18 ಆಯಿತು. ಇದು ನಮಗೆ ಎಷ್ಟು ಸಂಖ್ಯೆಗಳು ಅಂತಕ್ಕಂಥದ್ರಿಂದ ಎನ್ ಇಸ್ ಈಕ್ವಲ್ ಟು 18 ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದು. ಇದರಲ್ಲಿ ಚಾಯ್ಸು ಏನು ಕೊಟ್ಟಿದ್ದಾನೆ ಇಲ್ಲಿ ಅಂದರೆ 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12, ಕೊನೆಯ ಪದ 106 ಆದರೆ ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು ಅಂದರೆ ನಾವು ಎಸ್ ಎನ್ ಪದವನ್ನು ಕಂಡುಹಿಡ್ಕೋಬೇಕು. ಫಸ್ಟ್ ಕೊಟ್ಟಿರೋದನ್ನು ನೋಡ್ಕೊಳ್ಳಿ. ಎನ್ ಪದ ಇರ್ತಕ್ಕಂಥದ್ದು 20, ಎ ಪದ ಇರ್ತಕ್ಕಂಥದ್ದು 12, ಕೊನೆಯ ಪದ ಇರ್ತಕ್ಕಂಥದ್ದು 106. ನಾವು ಕಂಡುಹಿಡಿಬೇಕಾಗಿರೋದು ಎಸ್ 20ರ ಬೆಲೆಯನ್ನು ಕಂಡುಹಿಡಿಬೇಕು. ಹಾಗಾದರೆ ಸೂತ್ರ ಏನು ತಗೋಬೇಕು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಅಲ್ಲಿಗೆ ಎಸ್ 20 ಇಸ್ ಈಕ್ವಲ್ ಟು 20 ಬೈ 2 ಎ ಪದ 12 ಪ್ಲಸ್ 106. ಅಲ್ಲಿಗೆ 2 1 2 10 ಏನು ಸಿಗುತ್ತೆ ನಮಗೆ ಬೆಲೆ? ಎಸ್ 20 ಇಸ್ ಈಕ್ವಲ್ ಟು 10 ಇಂಟು 6 2 8 1 1 ಇಸ್ ಈಕ್ವಲ್ ಟು 1180. ಇದು ನಮಗೆ ಮೊತ್ತ ಸಿಗ್ತಕ್ಕಂಥದ್ದು. ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ಇನ್ನು ನೆಕ್ಸ್ಟ್ ಲೆಕ್ಕ ತಗೊಂಡ್ರೆ ಬಿಡಿಸಿ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಮೈನಸ್ 3 ಬೈ ಎಕ್ಸ್ ಇಸ್ ಈಕ್ವಲ್ ಟು 2 ಇದೆ. ಇದನ್ನು ಫಸ್ಟ್ಗೆ ನಾವು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತಗೋಬೇಕು. ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಈ ರೂಪಕ್ಕೆ ಈಕ್ವೇಷನನ್ನು ತಗೊಳ್ಳೋಣ. ಎಕ್ಸ್ ಬೈ 1 ಇದೆ. ಅಲ್ಲಿಗೆ ಲಾಸ ನಮ್ಮದು ಎಕ್ಸ್ ಆಯಿತು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ 3 ಇಸ್ ಈಕ್ವಲ್ ಟು 2. ಅಲ್ಲಿಗೆ ಊರೇ ಗುಣಾಕಾರ ಮಾಡಿದರೆ ಎಕ್ಸ್ ಸ್ಕ್ವಯರ್ ಮೈನಸ್ 3 ಇಸ್ ಈಕ್ವಲ್ ಟು 2x ಆಯಿತು. ಇದನ್ನು ಈ ಕಡೆಗೆ ತೊಗೊಂಬಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 3 ಇಸ್ ಈಕ್ವಲ್ ಟು 0. ಅಲ್ಲಿಗೆ 3 1 3 ಆಯಿತು. ಅಲ್ಲಿಗೆ ನಮಗೆ ಬೆಲೆಯನ್ನು ತಗೊಳ್ಳೋದಾದರೆ ಏನು ತಗೋಬೋದು? ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ ಪ್ಲಸ್ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0. 3ಗೆ 1 ಹೋದರೆ ಮೈನಸ್ 2x. ಅಲ್ಲಿಗೆ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3 ಪ್ಲಸ್ 1 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0 ಆಯಿತು. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 3. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1. ಇದು ನಮಗೆ ಎಕ್ಸಿನ ಬೆಲೆಗಳನ್ನು ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕ ತಗೊಂಡ್ರೆ 1 6 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಅಂದರೆ ಇದು x1 y1 x2 y2 m1 ಮತ್ತು m2.
ಅಲ್ಲಿಗೆ ಭಾಗ ಪ್ರಮಾಣದ ಸೂತ್ರವನ್ನು ಹಾಕಿಕೊಳ್ಳೋದಾದರೆ ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಇಂಟು m1 x2 m1 x1 ಡಿವೈಡ್ ಬೈ m1 ಪ್ಲಸ್ m2. ಅಲ್ಲಿಗೆ m1 y2 m2 y1 ಡಿವೈಡ್ ಬೈ m1 ಪ್ಲಸ್ m2. ಅಲ್ಲಿ ಏನು ಬರುತ್ತೆ ನಮಗೆ ಬೆಲೆ ಅಂದರೆ ಈಸ್ ಈಕ್ವಲ್ ಟು m1 ಬೆಲೆ 1, x2 ಬೆಲೆ 4 ಪ್ಲಸ್ m1 ಬೆಲೆ m2 ಬೆಲೆ 2 ಇದೆ. m1 ಬೆಲೆ 1, ಇದನ್ನು m1 m2 ಬೆಲೆ 2 x1 1 ಡಿವೈಡ್ ಬೈ 1 ಪ್ಲಸ್ 2 m1 1 y2 3 ಹಾಗೆಯೇ m2 ಬೆಲೆ 2 y1 6 ಡಿವೈಡ್ ಬೈ 1 ಪ್ಲಸ್ 2. ಆವಾಗ ನಮಗೆ ಬೆಲೆ ಸಿಗ್ತಕ್ಕಂಥದ್ದು 4 1 4 ಪ್ಲಸ್ 2 1 2 ಪ್ಲಸ್ 1 3 3 1 3 6 2 12 ಡಿವೈಡ್ ಬೈ 3 ಇಸ್ ಈಕ್ವಲ್ ಟು 4 ಪ್ಲಸ್ 2 6 ಬೈ 3 15 ಬೈ 3. ಅಲ್ಲಿಗೆ 3 1 3 2 3 1 3 5. ಅಲ್ಲಿಗೆ ಪಿ ಆಫ್ ಎಕ್ಸ್ ಕಾಮ ವೈ ನಿರ್ದೇಶಾಂಕಗಳು 2 ಮತ್ತು 5 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಳ್ಳೋಣ. 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡುಗಳು ಒಂದು ಬುಟ್ಟಿಯಲ್ಲಿ ಇವೆ. ಯಾದೃಚ್ಛಿಕವಾಗಿ ಸಮ ಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ 4/9 ಇದೆ. ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಆಗ್ತಕ್ಕಂಥದ್ದು ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ನಾವು ತಗೊಳ್ಳೋದಾದರೆ ನಮಗೊಂದು ಸೂತ್ರವನ್ನು ತಗೊಂಡ್ಬಿಡೋಣ. ನೇರವಾಗಿ ಈಸಿಯಾಗಿ ಸಿಗುತ್ತೆ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಈಸ್ ಈಕ್ವಲ್ ಟು 1. ನಮಗೆ ಸಮಸಂಖ್ಯೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು 4/9 ಆಗಲಿ ಪ್ಲಸ್ ಪಿ ಆಫ್ ಎ ಬಾರ್ ಈಸ್ ಈಕ್ವಲ್ ಟು 1. ಪಿ ಆಫ್ ಎ ಬಾರ್ ಈಸ್ ಈಕ್ವಲ್ ಟು 1 ಮೈನಸ್ 4/9. ಅಲ್ಲಿಗೆ 9 1 9 ಮೈನಸ್ 4/9 ಅಲ್ಲಿಗೆ 5/9. ಅಲ್ಲಿಗೆ ಅವಿಭಾಜ್ಯ ಸಂಖ್ಯೆಯನ್ನು ಆಯ್ಕೆ ಮಾಡ್ತಕ್ಕಂಥ ಸಂಭವನೀಯತೆ 5/9 ಆಗ್ತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಯ. ಇದರಲ್ಲಿ ಎ ಬಿ ಪ್ಯಾರಲಲ್ ಟು ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ ಎ ಒ ಬೈ ಬಿ ಒ ಸಿ ಒ ಬೈ ಡಿ ಒ ಎಂದು ತೋರಿಸಿ ಅಂತ ಕೇಳಿದ್ದಾನೆ. ಇದರಲ್ಲಿ ನಾವೇನು ಮಾಡೋಣ, ಎ ಒ ಬಿ ಹಾಗೆಯೇ ಸಿ ಒ ಡಿ 2 ತ್ರಿಭುಜಗಳನ್ನು ತಗೊಂಡ್ರೆ ಇಲ್ಲಿ ಶೃಂಗಾಭಿಮುಖ ಕೋನಗಳು ನಮಗೆ ಸಿಗ್ತವೆ. ಹಾಗೆಯೇ ಈ 2 ರೇಖೆಗಳು ಸಮಾಂತರ ರೇಖೆಗಳಾಗಿರೋದ್ರಿಂದ ಈ ಕೋನ ಮತ್ತು ಈ ಕೋನ ಪರ್ಯಾಯ ಕೋನಗಳಾಗ್ತವೆ. ಹಾಗೆಯೇ ಇಲ್ಲಿ ಬರ್ತಕ್ಕಂಥ ಎ ಕೋನ ಮತ್ತು ಸಿ ಕೋನ ಪರ್ಯಾಯ ಕೋನಗಳಾಗ್ತವೆ. ಅಲ್ಲಿಗೆ ಕೋನ ಸಿದ್ಧಾಂತದಿಂದ ಎ ಒ ಬಿ ಮತ್ತು ಸಿ ಒ ಡಿ 2 ತ್ರಿಭುಜಗಳು ಕೂಡ ಸಮರೂಪಿಗಳಾಗ್ತವೆ. ಆವಾಗ ಅನುಪಾತವನ್ನು ತಗೊಂಡ್ರೆ ನಮಗೆ ಈಸಿಯಾಗಿ ಲೆಕ್ಕ ಸಿಗುತ್ತೆ. ನೋಡೋಣ. ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಆ್ಯಂಗಲ್ ಒ ಇಸ್ ಈಕ್ವಲ್ ಟು ಆ್ಯಂಗಲ್ ಒ. ಇದು ಶೃಂಗಾಭಿಮುಖ ಕೋನಗಳು. ನೆಕ್ಸ್ಟ್ ಬಂತು ಆ್ಯಂಗಲ್ ಒ ಎ ಬಿ. ಆ್ಯಂಗಲ್ ಒ ಎ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಸಿ ಡಿ. ಒ ಸಿ ಡಿ ಹಾಗೆಯೇ ಒ ಬಿ ಎ ಇಸ್ ಈಕ್ವಲ್ ಟು ಒ ಡಿ ಸಿ. ಇವೆರಡೂ ಕೂಡ ಪರ್ಯಾಯ ಕೋನಗಳು. ಅಲ್ಲಿಗೆ
ಕೋನ ಕೋನ ಸಿದ್ಧಾಂತದಿಂದ ತ್ರಿಭುಜ AOB ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ COD. AOB ಸಿಮಿಲರ್ ಟ್ರಯಾಂಗಲ್ COD. ಹಾಗೆಯೇ AO by CO is equal to OB by OD. ನಮಗೆ ಬೇಕಾಗಿರೋದು AO by OB. ಇದನ್ನು ಇಂಟರ್ಚೇಂಜ್ ಮಾಡಿಕೊಂಡ್ರೆ AO by OB is equal to OC by DO. ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಆಗಿದೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಇದು ನಮಗೆ ಚಾಯ್ಸ್ ಇರ್ತಕ್ಕಂಥದ್ದು. ಚಿತ್ರದಲ್ಲಿ LM ಪ್ಯಾರಲಲ್ ಟು CB, LN ಪ್ಯಾರಲಲ್ ಟು CD ಆದರೆ AM by AB, AN by AD ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇದಾಗಿ ಈ ತ್ರಿಭುಜವನ್ನು ತಗೊಳ್ಳೋಣ. ABC. ಇದರಲ್ಲಿ ML ಪ್ಯಾರಲಲ್ ಟು BC ಅಂತಕ್ಕಂಥದ್ದನ್ನು ತಗೊಳ್ಳೋಣ. ಆವಾಗ ಏನು ಬರುತ್ತೆ ನೋಡ್ಕೊಳ್ಳೋಣ. ತ್ರಿಭುಜ ABCಯಲ್ಲಿ ಯಾವುದು ನಮಗೆ ಕೊಟ್ಟಿರ್ತಕ್ಕಂಥದ್ದು LM ಪ್ಯಾರಲಲ್ ಟು CB ಅಥವಾ BC. ಇದರಲ್ಲಿ AM by AB is equal to AL by AC. ಇದು ಥೇಲ್ಸನ ಉಪಪ್ರಮೇಯದ ಪ್ರಕಾರ ತಗೊಳ್ತಕ್ಕಂಥದ್ದು. ಇದನ್ನು ಒಂದು ಅಂತ ಇಟ್ಕೊಳ್ಳೋಣ. ಹಾಗೆಯೇ ಇನ್ನೊಂದು ತ್ರಿಭುಜ AC ಮತ್ತು D. ಇದರಲ್ಲಿ LN ಪ್ಯಾರಲಲ್ ಟು CD. ತ್ರಿಭುಜ ADCಯಲ್ಲಿ LN ಪ್ಯಾರಲಲ್ ಟು CD. ಸೇಮ್ ಅದೇ ರೀಸನನ್ನು ತಗೊಳ್ಳೋದಾದರೆ AN by AD is equal to AL by AC. ಹಾಗೆಯೇ ಥೇಲ್ಸನ ಉಪಪ್ರಮೇಯ. ಅಲ್ಲಿಗೆ ಇದನ್ನು 2 ಅಂತ ಇಟ್ಕೊಳ್ಳೋಣ. 1 ಮತ್ತು 2ರಿಂದ ಏನಾಗುತ್ತೆ, ಎಡಗಡೆ ಭಾಗ ಎರಡೂ ಸೇಮ್ ಇದೆ. ಬಲಗಡೆ ಭಾಗ ಎರಡೂ ಸೇಮ್ ಇದೆ. ಅಲ್ಲಿಗೆ ನಮಗೆ ಎಡಗಡೆ ಭಾಗವನ್ನು ಹೋಲಿಕೆ ಮಾಡಿಕೊಳ್ಳೋಣ. AM by AB is equal to AN by AD. ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟು. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋದಾದರೆ 3x ಸ್ಕ್ವಯರ್ ಮೈನಸ್ 7x ಪ್ಲಸ್ 4 is equal to 0 ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂತ ತಗೊಂಡಿದ್ದಾನೆ. 3x ಸ್ಕ್ವಯರ್ ಮೈನಸ್ 7x ಪ್ಲಸ್ 4 is equal to 0. A ಬೆಲೆ 3, B ಬೆಲೆ -7, C ಬೆಲೆ 4. ಅಲ್ಲಿಗೆ ಶೋಧಕದ ಬೆಲೆ ಡೆಲ್ಟಾ is equal to B ಸ್ಕ್ವಯರ್ ಮೈನಸ್ 4AC ಮೈನಸ್ 7 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು 3 ಇಂಟು 4 49 48 is equal to 1. ಡೆಲ್ಟಾ ಗ್ರೇಟರ್ ದ್ಯಾನ್ 0. ಭಿನ್ನ ಮತ್ತು ವಾಸ್ತವ ಸಂಖ್ಯೆಗಳು.